ಸ್ನೇಹಿತರೆ ನಮಸ್ಕಾರ. ರಾಜ್ಯದ ರಾಜಕೀಯದಲ್ಲಿ ಮತ್ತೆ ಬೆಂಕಿ ಹತ್ತಿಕೊಂಡಿದೆ. ಹೌದು, ಕುರ್ಚಿ ನನಗೆ ಬೇಕು ನಿನಗೆ ಬೇಕು ಅನ್ನುವಂತಹ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇದೆ. ಈಗಾಗಲೇ ಪವರ್ ಶೇರಿಂಗ್ ಮುಗಿದು 2.5 ತಿಂಗಳಾಯಿತು. ಇನ್ನೂ ಕೂಡ ಅಧಿಕಾರದ ಹಂಚಿಕೆ ಆಗಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗಂತೂ ಹೋಗಿದ್ದಾರೆ. ಆದರೆ ಹೈಕಮಾಂಡ್ಗೆ ಇನ್ನೂ ಕೂಡ ಒಂದು ನಿರ್ಧಾರವೂ ಕೂಡ ತೆಗೆದುಕೊಳ್ಳಿಕ್ಕಾಗ್ತಾ ಇಲ್ಲ. ಇದರ ಮೇರೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾರೆ, ಹೈಕಮಾಂಡ್ನಿಂದ ಏನೇ ಆದೇಶ ಬರದೇ ಇರಬಹುದು, ಆದರೆ ಇನ್ನೂ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಇದರಲ್ಲಿ ಈ ಅಧಿಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ನಮ್ಮ ಪಕ್ಷದಲ್ಲಿ ಕೂಡ ಯಾವುದೇ ಗೊಂದಲ ಇಲ್ಲ, ಯಾರೂ ಕೂಡ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಅಂತ ಹೇಳ್ತಾ ಇಲ್ಲ. ಹೀಗಾಗಿ ಇದು ಸ್ಪಷ್ಟವಾಗಿದೆ. ಇನ್ನೂ ಕೆಲವೊಂದಿಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಆಡಳಿತವನ್ನು ಮಾಡ್ತಾರಂತೆ. ಇನ್ನು ಇದೇ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವರಿಗೆ ಕ್ವೆಶ್ಚನ್ ಮಾಡ್ತಾರೆ, ಇನ್ನು ಉಳಿದಂತಹ ಈ ಪಕ್ಷದ ಆಡಳಿತ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರಾ ಅಥವಾ ನೀವು ಮಾಡ್ತೀರಾ ಅಂದ ಬಳಿಕ ಆಕ್ರೋಶವನ್ನು ಹೊರಹಾಕ್ತಾರೆ. ನಿಮಗೆ ಎಷ್ಟು ಸಾರಿ ಹೇಳೋದು, ಇದು ನನ್ನ ನಿರ್ಣಯ ಅಲ್ಲ, ಇದು ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಇನ್ನೇನು ಉಳಿದಿರ್ತಕ್ಕಂತಹ ಆಡಳಿತವನ್ನು ನಾನು ಮಾಡಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಮಾಡಬೇಕಾ, ಅದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ. ಹೈಕಮಾಂಡ್ ನಿರ್ಧರಿಸಿರುವಂತಹ ಒಂದು ನಿರ್ಧಾರಕ್ಕೆ ನಾನು ಬದ್ಧ. ನಾನು ಕೂಡ ಅದನ್ನು ಒಪ್ಕೊಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನು ಒಪ್ಕೊಳ್ಳೇಬೇಕು ಅನ್ನುವಂಥದ್ದನ್ನು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಸಾರಿ ಇದನ್ನು ಕೇಳಿಕ್ಕೆ ಹೋಗಬೇಡಿ, ಇದನ್ನು ಎಷ್ಟು ಸಾರಿ ಅಂತ ಕೇಳ್ತೀರಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಾದ ಬಳಿಕ ಡಿಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರಲ್ವಾ, ಅಲ್ಲಿ ಏನು ನಡೆಯುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಬೀದಿಯಲ್ಲಿ ನಿಂತ್ಕೊಂಡು ನಾವು ರಾಜಕೀಯ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಕೂಡ ಬಂದಿದ್ದೀವಿ ಅಂದರೆ ವರಿಷ್ಠರ ಬಗ್ಗೆ ನಾವು ಏನು ಮಾತಾಡಬೇಕು ಅದೆಲ್ಲವೂ ಕೂಡ ಮಾತಾಡ್ಕೊಂಡಿದ್ವಿ. ಅದು ಏನಾಗಬೇಕು ಮುಂದಿನ ದಿನಗಳಲ್ಲಿ ಆಗತ್ತೆ, ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ಬೀದಿಯಲ್ಲಿ ನಿಂತ್ಕೊಂಡು ನಾವು ಏನು ಮಾತಾಡಬೇಕು ರಾಜಕೀಯ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತಾ ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲವೂ ಕೂಡ ಗುಪ್ತ, ಅದೆಲ್ಲವೂ ಕೂಡ ನಾವು ಮಾತನಾಡ್ಕೊಂಡಿದ್ದೀವಿ. ಅದಕ್ಕೇನು ಪರಿಹಾರ ಕಂಡುಕೊಳ್ಬೇಕಾಗಿದೆ, ಅದನ್ನು ಕಂಡುಕೊಳ್ತೀವಿ. ಮುಂದಿನ ದಿನದಲ್ಲಿ ಅದು ನಿಮಗೆ ಗೊತ್ತಾಗತ್ತೆ, ಕಾಲ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದು ಸ್ವಲ್ಪ ಸಿದ್ದರಾಮಯ್ಯನವರಿಗೆ ಚಳಿ ಬಿಡಿಸಿದ ಹಾಗಾಗಿದೆ, ಕುರ್ಚಿ ಕಾಲನ್ನ ಎಳ್ದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಅಲ್ಲಿ ಏನು ಚರ್ಚೆ ಆಯಿತು ಅನ್ನುವಂಥದ್ದು ಡಿ.ಕೆ. ಬ್ರದರ್ಸ್ ಹೇಳಲಿಲ್ಲ ಅಂದರೂ ಸಹಿತ ಮಾಧ್ಯಮದವರಿಗೆ ಗೊತ್ತಾಗೇ ಆಗತ್ತೆ ಅಲ್ವಾ. ಹೀಗಾಗಿ ಡಿ.ಕೆ. ಬ್ರದರ್ಸ್ ಅವರು ಹೇಳ್ತಾರೆ, ಈಗಾಗಲೇ ಸಿದ್ದರಾಮಯ್ಯನವರು ಪ್ರಾರಂಭದಲ್ಲಿ ಒಪ್ಕೊಂಡಿದ್ರು, 2.5 ವರ್ಷಗಳ ಕಾಲ ನಾನು ಅಧಿಕಾರ ಚಲಾಯಿಸ್ತೀನಿ, ತದನಂತರ ನಾನು ಬಿಟ್ಟು ಕೊಡ್ತೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಮಾತನ್ನು ಕೊಟ್ಟಿದ್ರಂತೆ. ಆದರೆ ಅದನ್ನು ಹೊರಗಡೆ ಪ್ರೆಸ್ ಮೀಟ್ನಲ್ಲಿ ಹೇಳಿರಲಿಲ್ಲವಂತೆ. ಆ ರೀತಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆದರೆ ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇತ್ತು, ಪ್ರಜಾಪ್ರಭುತ್ವವಾಗಿ ಎಲ್ಲರ ಮುಂದೆ ಅದನ್ನು ಹೇಳ್ದಂಗೆ ಆಗ್ತಾ ಇತ್ತು. ಅದೇ ಮಾಡಿರ್ತಕ್ಕಂತಹ ತಪ್ಪು. ಆದರೆ ಈಗ ಅದು ಸಿದ್ದರಾಮಯ್ಯನವರ ಕರೆಸಿ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. 2.5 ವರ್ಷಗಳ ಕಾಲ ಮುಗಿದೋಗಿದೆ, ಇನ್ನಾದರೂ ಅಧಿಕಾರವನ್ನು ಬಿಟ್ಟು ಕೊಡಬೇಕಾಗಿದೆ. ಇದರ ಬಗ್ಗೆ ನಾನು ಹೈಕಮಾಂಡ್ ಹತ್ರ ಚರ್ಚೆ ಮಾಡಿದ್ದೀನಿ ಎನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರತಕ್ಕಂಥದ್ದು. ಯಾಕಂದರೆ 2.5 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಮುಂದೆ ಆಡಳಿತ ಮಾಡಬೇಕೆನ್ನುವಂತಹ ಮಾತು ಇತ್ತಂತೆ. ಇದರ ಬಗ್ಗೆ ಸೋನಿಯಾ ಗಾಂಧಿಯವರು ಕೂಡ ಪ್ರಾರಂಭದಲ್ಲಿ ಚರ್ಚೆ ಆಗಿತ್ತು, ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು CM ಕುರ್ಚಿ ಕೊಡಬೇಕಾ ಅಥವಾ ಸಿದ್ದರಾಮಯ್ಯನವರಿಗೆ CM ಕುರ್ಚಿ ಕೊಡಬೇಕಾ, ಇದೆಲ್ಲದರ ಬಗ್ಗೆ ಚರ್ಚೆ ಆಗಿತ್ತಂತೆ. ಅದರಲ್ಲಿ 2.5 ವರ್ಷ ಡಿವೈಡ್ ಮಾಡ್ಕೊಂಡಿದ್ರು. ಆದರೆ ಈಗ ಸಿದ್ದರಾಮಯ್ಯನವರು ಕೂಡ ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟು ಹೋಗಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಕೊನೆಯ ಒಂದು ನಿರ್ಣಯವನ್ನು ಹೇಳಿ ನಾನು ಮುಂದಿನ ಹಾದಿಯನ್ನು ನಾನು ಹಿಡಿತೀನಿ, ಅದೇನು ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಿದೆ ಎನ್ನುವಂತಹ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇವರಿವರ ಮಧ್ಯೆ ಏನೇ ಇರಬಹುದು, ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸಾರ್ವಜನಿಕರಿಗೆ. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಅಧಿಕಾರಕ್ಕೆ ಬರಲಿಕ್ಕೆ ಗ್ಯಾರಂಟಿಗಳಿಗಾಗಿ ಸಾರ್ವಜನಿಕರು ಓಟನ್ನು ಹಾಕಿದ್ರು, ಇವರನ್ನು ರಾಜ್ಯದ ಗದ್ದಿಗೆಯಲ್ಲಿ ಕುಣಿಸಿದ್ರು. ಇದಾದ ಬಳಿಕ ಏನು ತಾಯ್ನಾಡಿಗೆ ಕೊಡಬೇಕಾಗಿದೆ, ಏನು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ, ಏನೇನು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ನಡೆಸಬೇಕಾಗಿದೆ, ಅದರ ಬಡೆ ಗಮನ ಹರಿಸದೆ CM ಕುರ್ಚಿ ಕಿತ್ತಾಟದಲ್ಲಿನೇ 2 ಜನ ಮುಳುಗಿದಾರಂತ ಹೇಳಬಹುದು. ಹೀಗಾಗಿ ರಾಜಕೀಯದಲ್ಲಿ ಒಂದು ಕಡೆ ಬೆಂಕಿ ಹತ್ತಿದಂಗೆ ಆಗಿದೆ. ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಆದರೆ ಅಭಿವೃದ್ಧಿ ಕಾರ್ಯಗಳಂತೂ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ರೀತಿ CM DCM ಅವರೇ ಕಿತ್ತಾಡ್ತಾ ಕುಂತ್ರೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನ ಹರಿಸೋದಾದರೂ ಯಾರು?
ಸೊ ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಉಂಟಾಗ್ತಾ ಇದೆನೋ ಕೂಡ ರಾಜ್ಯದಲ್ಲಿ ಇದೇ ಸಂಚಲನ ಸೃಷ್ಟಿ ಆಗಿದೆ. ಇನ್ನು ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ತಾನೇ ಅಂತಾರಾಷ್ಟ್ರೀಯ ಆಣೆಕಟ್ಟು ಸುರಕ್ಷತಾ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ CM ಮತ್ತು DCM ಇಬ್ಬರು ಕೂಡ ಪಾಲ್ಗೊಂಡಿರ್ತಾರೆ. ಇಬ್ಬರೂ ಕೂಡ 1-2 ಕುರ್ಚಿಯಲ್ಲೇ ಹತ್ರನೇ ಕುಂತಿರ್ತಾರೆ. ಆದರೆ ಯಾವುದೇ ಮಾತಿಲ್ಲ, ಕಥೆಯಿಲ್ಲ, ಒಂದು ನೋಟ ಕೂಡ ಇಲ್ಲ. ಸೊ ಒಬ್ರಕ್ಕೊಬ್ರು ನೋಡ್ತಾನೂ ಕೂಡ ಇಲ್ಲ. ಇಲ್ಲೇ ಕಾಣಿಸುತ್ತೆ ಇವರ ರಾಜಕೀಯ ಅಂದರೆ ನನಗೆ ಬೇಕು ನಿನಗೆ ಬೇಕು ಅನ್ನುವಂಥದ್ದು ಇಲ್ಲೇ ಕಾಣಿಸ್ಬಿಡುತ್ತೆ ಪ್ರಜೆಗಳಿಗೆ. ಸೊ ಇವ್ರು ಯಾವ ರೀತಿಯಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು ರಾಜ್ಯದ ಎಲ್ಲ ಜನತೆಗೆ ಕಾಣಿಸ್ತಾ ಇದೆ. ಸೊ ಒಬ್ಬರಿಗೊಬ್ಬರಿಗೂ ಮಾತೇ ಇಲ್ಲ. DCM ಮತ್ತು CM ಇವರು ಯಾವ ರೀತಿಯಾಗಿ ಚರ್ಚೆ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಬ್ಬರು ಕೂಡ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೇಕಂದ್ರೆ ಡಿಸಿಷನ್ ಮಾಡ್ಕೊಳ್ಬೇಕು. ಸೊ ಇಂತಹ ಸಂದರ್ಭದಲ್ಲಿ ಮಾತೇ ಇಲ್ಲ, ಕಥೆಯೇ ಇಲ್ಲ ಅಂದರೆ ಅದರಲ್ಲಿ ಪ್ರಜೆಗಳ ಮುಂದೆನೇ ಈ ರೀತಿ ಅಂದರೆ ಇನ್ನು ಒಳಗೆ ಯಾವ್ಯಾವ ಗೂಟುಗಳಿರಬೇಕು, CM ಆಗುವಂತಹ ಕುತೂಹಲ ಎಷ್ಟಿರಬೇಕು, ಇನ್ನು ರಾಜ್ಯವನ್ನು ಯಾವ ರೀತಿಯಾಗಿ ಮುಂದುವರೆಸ್ಕೊಂಡು ಹೋಗ್ತಾರೆ ಎನ್ನುವಂತಹ ಅನುಮಾನಗಳು ಸೃಷ್ಟಿ ಆಗಿದ್ದಾವೆ. ಸೊ ಈಗಾಗಲೇ ಪ್ರಜೆಗಳು ಆರಿಸಿ ತಂದಿದ್ದಾರಲ್ಲ, ಸೊ ನಮ್ಮನ್ನು ನಾವೇ ಹೊಡ್ಕೊಳ್ಬೇಕಾಗಿದೆ. ಇಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಓಕೆ ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ. ಯಾರಾದರೂ CM ಆಗ್ತಾರಾ, ಯಾರಾದರೂ DCM ಆಗತ್ತಾರಾ, ಅಥವಾ ಇನ್ನಿತರ ಬದಲಾವಣೆಗಳಾಗ್ತವ. ಸೊ ಅದರೆಲ್ಲದರ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ. ಹೀಗಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡ್ಕೊಳ್ಳಿ.